ವಿದ್ಯಾರ್ಥಿಗಳೇ 7ನೇ ತರಗತಿ ಗಣಿತ ಪಾಠ, ಅದರಲ್ಲಿ ನಾವು ಭಾಗಲಬ್ಧ ಸಂಖ್ಯೆಗಳು ಎನ್ನುವ ಪಾಠದ ಅಭ್ಯಾಸ 9.1ರ 4 ಮತ್ತು 5ರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. ಮೊದಲನೇ ಲೆಕ್ಕ, ಸಂಖ್ಯಾ ರೇಖೆಯನ್ನು ರಚಿಸಿ ಮುಂದಿನ ಭಾಗಲಬ್ಧ ಸಂಖ್ಯೆಯನ್ನು ಅದರ ಮೇಲೆ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಈಗ ಮೊದಲನೇ ಲೆಕ್ಕ ಏನಾಗಿದೆ, 4ನೇ 3 ಅಂತ ಕೊಟ್ಟಿದ್ದಾರೆ. 4ನೇ 3 ಅಂತಂದರೆ ನಮಗೆ ಗೊತ್ತಿದೆ, ಇದೆಷ್ಟು ಮುಕ್ಕಾಲು ಭಾಗ ಅಂತ ಕರಿತೀವಿ. ಅಂದರೆ ಇದನ್ನು ಅಥವಾ ಭಾಗಿಸ್ಬೋದು ಬೇಕಾದ್ರೆ ನಾವು 3ಅನ್ನು 4ರಿಂದ ಭಾಗಿಸಿದ್ರೆ ಹೋಗೋದಿಲ್ಲ, 0 ಪಾಯಿಂಟ್ ಕಟ್ಟಿದ್ರೆ ಅಲ್ಲಿ 0 ಬರುತ್ತೆ. ಹೌದಾ, 4 7 28 ಬರುತ್ತೆ. ಹೌದಾ, ಇದನ್ನು ಮಾಡೋ ಅವಶ್ಯಕತೆ ಇಲ್ಲ, ಬಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ 2 ಉಳಿತು, ಮತ್ತು 0 ತೊಗೋಬೋದು, 4 5 20 ಆಗುತ್ತೆ. ಅಂದರೆ ಇದು ಒಂದಕ್ಕಿಂತ ಚಿಕ್ಕದು, ಅಂದರೆ 0 ಮತ್ತು 1ರ ನಡುವೆ ಬರ್ತಕ್ಕಂಥ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಇದನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸ್ಬೇಕು. ನಾವು ಫಸ್ಟ್ ಯಾವ್ದ್ರ ಮೇಲೆ ಬರುತ್ತೆ ಅಂತ ನೋಡ್ಕೋಬೇಕು. ಅಂದರೆ ಯಾವ್ದ್ರೊಳಗೆ ಬರುತ್ತೆ ಅಂತ, ಯಾವ್ದ್ರೊಳಗೆ ಬರುತ್ತಿದ್ದು 0 ಮತ್ತು 1ರ ನಡುವೆ ಬರುತ್ತೆ. ಹಾಗಾಗಿ ಇದು 4 ನೋಡಿ, ಛೇದ ಬಹಳ ಇಂಪಾರ್ಟೆಂಟು. ಛೇದ ಯಾವುದಿದೆಯೋ ಅಷ್ಟು ಭಾಗ ಮಾಡಬೇಕು ಅಂತ. ಪ್ರತಿ ಸಂಖ್ಯೆಯ ನಡುವೆ ಛೇದ ಎಷ್ಟು ಕೊಟ್ಟಿರ್ತಾರೋ ಅಷ್ಟು ಭಾಗಗಳನ್ನಾಗಿ ಮಾಡಿ ಅಂತ ಅರ್ಥ. ಹಾಗಾಗಿ ನೋಡಿ, 0ಇಂದ 1 ಇಲ್ಲಿದೆ. ಈಗ ನಾವೇನು ಮಾಡೋಣ, 4 ಭಾಗ ಆಗಿ ಮಾಡಬೇಕು ಅಂತ. 4 ಭಾಗ ಅಂದರೆ ಇದರ ಎಕ್ಸಾಕ್ಟ್ ಇದೇನಿದೆ, ಇದು ಎಷ್ಟು ಭಾಗ ಆಯಿತು, ಅರ್ಧ ಭಾಗ ಆಯಿತು ಅಂತ ತಿಳ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಇದ್ರಾಗೆ ಇದರ ಅರ್ಧ ಭಾಗ, ಇದರ ಅರ್ಧ ಭಾಗ. ನೋಡಿ 4 ಭಾಗ ಆಯಿತು ಅಂತ. ಅಂದರೆ ಇದು ಏನಿದೆ 0, ಇದು 4ನೇ 1 ಭಾಗ, ಇದು 4ನೇ 2 ಭಾಗ, ಇದು 4ನೇ 3 ಭಾಗ, ಇದು 4/4ನೇ ಭಾಗ. ಅಂದರೆ 4/4 ಅಂತಂದರೆ 1 ಅಂತ ಅರ್ಥ. ಸೊ ಹಾಗಾಗಿ ಈಗ 4/3 ಅಂತಂದರೆ ಯಾವುದಿದು, ಈ ಪಾಯಿಂಟು. ಸೊ ಅರ್ಥ ಆಯ್ತಾ? ಸೊ ಇದು ನಮಗೆ ಬೇಕಾದಂಥ ಸಂಖ್ಯಾ ರೇಖೆಯ ಮೇಲೆ ಈ ಭಾಗಲಬ್ಧ ಸಂಖ್ಯೆ ಗುರುತಿಸ್ದಂಗೆ ಆಯಿತು ಅಂತ. ಎರಡನೇ ಲೆಕ್ಕ, -5/8 ಅಂತ. 8ನೇ -5 ಅಂತ. ಈಗ ನಾವೇನು ಮಾಡಬೇಕು, ಛೇದ ಎಷ್ಟಿದೆಯೋ ಅಷ್ಟು ಭಾಗವನ್ನು ಮಾಡ್ಕೋಬೇಕು ಅಂತ. ಈಗ ಫಸ್ಟ್ ಈ ಸಂಖ್ಯೆ ಯಾವ್ದ್ರ ನಡುವೆ ಬರುತ್ತೆ ಅಂತ ನೋಡೋಣ. ಮೈನಸ್ ಇರೋದ್ರಿಂದ ಇದು 0ಗಿಂತ ಚಿಕ್ಕದು ಅಂತ ಗೊತ್ತಾಗುತ್ತೆ. ಹೌದಾ, ಆಮೇಲೆ 5/8 ಇರೋದ್ರಿಂದ ಇದು ಯೂಶ್ವಲಿ 1ಕ್ಕಿಂತ ಚಿಕ್ಕದು, ಎಂಥ 1ಕ್ಕಿಂತ -1 ಅಂತ. ಹಾಗಾಗಿ 0 ಮತ್ತು -1ರ ನಡುವೆ ಇದು ಬರುತ್ತೆ ಅಂತ. ಈಗ ಫಸ್ಟ್ ನಾವು ಸಂಖ್ಯಾ ರೇಖೆ ಬರ್ಕೊಂಬಿಡೋಣ. ಯಾವುದ್ರ ನಡುವೆ, 0 ಮತ್ತು -1ರ ನಡುವೆ ಇದು ಬರುತ್ತೆ ಅಂತ. ಈ 8 ಇರೋದ್ರಿಂದ ನೋಡಿ, ಇಲ್ಲಿ 8 ಇರೋದ್ರಿಂದ ಛೇದ 8 ಭಾಗ ಆಗಿ ಮಾಡಬೇಕು ಅಂತ. 8 ಭಾಗ ಅಂದರೆ ಫಸ್ಟ್ ನಾವೇನು ಮಾಡೋಣ, 4 ಭಾಗ ಮಾಡ್ಕೊಳ್ಳೋಣ. ಓಕೆ, ಕರೆಕ್ಟಾ? ಇದರಲ್ಲರ್ಧ, ನೆಕ್ಸ್ಟು ಇದರಲ್ಲರ್ಧ, ನೆಕ್ಸ್ಟು ಇದರಲ್ಲರ್ಧ, 4 ಭಾಗ ಮಾಡಿದೆ. ಈಗ 8 ಭಾಗ ಮಾಡಬೇಕಲ್ಲ. ಸೊ ಹಂಗಾಗಿ ಇದರಲ್ಲಿ ಮತ್ತರ್ಧ, ಇದರಲ್ಲರ್ಧ, ಇದರಲ್ಲರ್ಧ, ಇದರಲ್ಲರ್ಧ. ಓಕೆ, ಈ ರೀತಿ ಮಾಡ್ಕೊಂಬಿಟ್ರೆ ನಮಗೆ ಸಿಕ್ಬಿಡುತ್ತೆ. ಈಗ ನಾವೇನು ಮಾಡೋಣ, ಈಗ -8 ಅಂತಂದ್ರೇನು, ಸಾರಿ -1 ಅಂತಂದ್ರೇನು, -8ನೇ 8 ಅಂತ ಬರ್ಕೋಬೋದು. ಅಲ್ಲಿಗೆ 8ರಾಗ 8 ಹೋದರೆ ಏನು ಭಾಗ ಆದರೆ -1 ಬರುತ್ತೆ ಅಂತ. ಸೊ ಹಾಗಾದರೆ ಇದೇನಾಗುತ್ತೆ, ಈ ಭಾಗ 8ನೇ -7 ಆಗುತ್ತೆ. ಹೌದಾ, ಅದೇ ರೀತಿ ಇದು 8ನೇ -6 ಆಗುತ್ತೆ, ಇದು 8ನೇ -5 ಆಗುತ್ತೆ, ಇದು 8ನೇ -4 ಆಗುತ್ತೆ. ಸೊ ಈ ರೀತಿ ಬರ್ತಾ ಹೋಗುತ್ತೆ. ಅವ್ರೇನು ಕೇಳಿದ್ದಾರೆ, 8ನೇ -5 ಕೇಳಿದ್ದಾರೆ. ಸೊ ಹಾಗಾಗಿ ಅದು ಈ ಸಂಖ್ಯೆ ಆಗುತ್ತೆ. ಸರಿನಾ? ಈ ಸಂಖ್ಯೆ ಆಗುತ್ತೆ. ಮೂರನೇ ಲೆಕ್ಕ, -7/4 ಅಂತ. 4ನೇ -7 ಅಂತ. ಇದು ಏನಾಗಿದೆ, ಈಗ ನೋಡಿ, ಇದು 4ನ್ನು -7ಕ್ಕೆ ಅಂದರೆ 7ಕ್ಕೆ ಭಾಗಿಸ್ತೀನಿ ನಾನು. ಹೌದಾ, 4 1 4, 3 ಉಳಿತು. ಹೌದಾ, ಪಾಯಿಂಟ್ ಕಟ್ಟೋಣ, 0 ತಗೊಳ್ಳೋಣ. 4 7 28. ಅಂದರೆ ಇದೇನಾಯಿತು, -1.7 ಬಂತು. ಅಂದರೆ ಇದು -1ಕ್ಕಿಂತ ಜಾಸ್ತಿ ಮತ್ತು 2ಕ್ಕಿಂತ ಕಡಿಮೆ ಅಂತ ಗೊತ್ತಾಗುತ್ತೆ. ಹೌದಾ, ಹಾಗಾಗಿ ನಾವೇನು ಮಾಡೋಣ, ಫಸ್ಟ್ ಸಂಖ್ಯಾ ರೇಖೆಯನ್ನು ಹೇಳ್ಕೊಳ್ಳೋಣ. ಸಂಖ್ಯಾ ರೇಖೆಯನ್ನು ಹೇಳ್ಕೊಂಡೆ. ಸಂಖ್ಯಾ ರೇಖೆಯನ್ನು ಹೇಳ್ಕೊಂಡು ನಾವೇನು ಮಾಡೋಣ ಅಂತಂದರೆ, ಈ ಕಡೆ -1 ಮತ್ತು -2ರ ನಡುವೆ ಬರುತ್ತಿದ್ದು. ಯಾಕೆ, ಇದು -1.7 ಅಂತ ಬಂತಲ್ಲ, ಅದಕ್ಕೆ. -1ಕ್ಕಿಂತ ಇದು ಏನು ಚಿಕ್ಕದು ಮತ್ತು -2ಕ್ಕಿಂತ ದೊಡ್ಡದು ಅಂತ ಅದರ ನಡುವೆ ಬರುತ್ತೆ. ಈಗ ನಾವೇನು ಮಾಡೋಣ, ಇಲ್ಲಿ 4 ಇರೋದ್ರಿಂದ 4 ಭಾಗ ಮಾಡ್ಕೋಬೇಕು. 4 ಭಾಗ ಅಂದರೆ ಇದು ಫಸ್ಟ್ ಅರ್ಧ ಮಾಡ್ಕೊಂಬಿಡೋಣ, ಅರ್ಧ ಕರೆಕ್ಟಾ, ಮತ್ತು ಇದರಲ್ಲಿ ಅರ್ಧ, ಮತ್ತು ಇದರಲ್ಲಿ ಅರ್ಧ, 4 ಭಾಗ ಆಯಿತು. ಸೊ -2 ಅನ್ನು ಹೇಗೆ ಬರ್ಕೋಬೋದು ನಾವು, ಛೇದ ಎಷ್ಟು ಬರಬೇಕು, ಛೇದ 4 ಬರಬೇಕು. ಹಾಗೆ ಬರ್ಕೋಬೇಕಂತಂದರೆ 4 ಮೇಲ್ಗಡೆ 4 ಮತ್ತು ಅಂಶದಲ್ಲಿ 4 ಗುಣಿಸ್ಬಿಟ್ರೆ ಇದೇನಾಯಿತು, -8/4 ಬರುತ್ತೆ. ಅಂದರೆ -8/4 ಅಂತ ಬರ್ಕೋಬೋದು. ಸೊ ಇದನ್ನು -8/4 ಅಂತ ಬರ್ಕೊಂಡ್ರೆ ಇದನ್ನು -7/4 ಅಂತ ಬರ್ಕೋಬೋದು. ಇದನ್ನು -6/4 ಅಂತ ಬರ್ಕೋಬೋದು. ಇದನ್ನು -5/4 ಅಂತ ಬರ್ಕೋಬೋದು. ಇದನ್ನು -4/4 ಅಂತ ಬರ್ಕೊಂಡ್ರೆ 4 ಅಂದರೆ 4 -1 ಬರುತ್ತೆ. ಸೊ ಆದರೆ ಅವ್ರೇನು ಕೇಳಿದ್ರೆ -7/4 ಅಂತ ಕೇಳಿರೋದ್ರಿಂದ ಅದು ಈ ಸಂಖ್ಯೆ ಆಗುತ್ತೆ. ನೋಡಿ, ಅದು ಈ ಸಂಖ್ಯೆ
7/4 ಅನ್ನೋದು ಸಂಖ್ಯಾ ರೇಖೆ ಮೇಲೆ ಈ ರೀತಿ ಗುರುತಿಸ್ಬೇಕಾಗತ್ತೆ ನಾವು. 4ನೇ ಲೆಕ್ಕ 7/8 ಅಂತ ಬರುತ್ತೆ. 7/8 ಅಂತಂದರೆ 8 ಭಾಗ ನಾವು ಮಾಡಬೇಕು ಅಂತ. 7/8 ನಾವು ಹೆಂಗೆ ಮಾಡ್ಬೋದು? ಯೂಶ್ವಲಿ 8ರಿಂದ 7ಕ್ಕೆ ಬಾಗಿಸಿದಾಗ ನಾವು 0 ಪಾಯಿಂಟ್ ಕಟ್ಟಿದಾಗ ಇಲ್ಲಿ ಎಷ್ಟು ಬರುತ್ತೆ? 8 8 64 ಬರುತ್ತೆ ಅಲ್ವಾ? ಅಂದರೆ 0.8 ಬರುತ್ತೆ. ಅಂದರೆ 1ಕ್ಕಿಂತ ಇದು ಚಿಕ್ಕದು 0ಗಿಂತ ಜಾಸ್ತಿ ಅಂತ. ಹಂಗಾಗಿ ಸಂಖ್ಯಾ ರೇಖೆ ಬರ್ಕೊಡೋಣ. 8 ಭಾಗ ನಾವು ಮಾಡ್ಕೋಬೇಕು. ಇದು 0, ಇದು 1 ಅಂತ. ಹೌದಾ? 0 ಮತ್ತು 1 ಈ 8 ಭಾಗ ಮಾಡ್ಕೋಬೇಕಾಗಿರೋದ್ರಿಂದ ಇದು ನಡೋ ಮಧ್ಯೆ ಏನೋ ಅರ್ಧ ಭಾಗ ಮಾಡ್ಕೊಳ್ಳೋಣ. ನೆಕ್ಸ್ಟು ಇದರಲ್ಲಿ ಅರ್ಧ ಮತ್ತು ಅರ್ಧ, ಇದರಲ್ಲಿ ಅರ್ಧ. ಹೌದಾ? 4 ಭಾಗ ಆಯಿತು. ಇದನ್ನೇ ಮತ್ತು ಅರ್ಧ ಮಾಡಿಬಿಟ್ರೆ ಆಯ್ತು ನೋಡಿ. ಇಲ್ಲರ್ಧ, 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 ಹಿಂಗೆ 8 ಭಾಗ ಆಯಿತು. ಸೊ ಇದನ್ನು ನಾವೇನು ಮಾಡೋಣ? 8 ಭಾಗ ಮಾಡ್ಕೊಂಡಾಗ 0ನ್ನು ಹೇಗೆ ಬರ್ಕೋಬೋದು? 0/8 ಅಂತ ಬರ್ಕೋಬೋದು. ಇದನ್ನು 1/8 ಅಂತ ಬರ್ಕೋಬೋದು. ಇದನ್ನು 2/8 ಅಂತ ಬರ್ಕೊಳ್ಳೋಣ. ಇದನ್ನು 3/8 ಅಂತ ಬರ್ಕೊಳ್ಳೋಣ. ಇದನ್ನು 4/8 ಅಂತ ಬರ್ಕೊಳ್ಳೋಣ. ಇದನ್ನು 5/8 ಅಂತ ಬರ್ಕೊಳ್ಳೋಣ. ಇದನ್ನು 6/8, ಇದನ್ನು 7/8, ಇದನ್ನು 8/8. ನೋಡಿ 8/8 ಅಂತಂದರೆ 8ರಲ್ಲಿ 8 ಭಾಗಿಸಿದಾಗ ಉತ್ತರ 1 ಬರುತ್ತೆ. ಹೌದಾ? ಅವ್ರೇನು ಕೇಳಿದ್ದಾರೆ? 7/8 ಕೇಳಿದ್ದಾರೆ. ಸೊ ಹಾಗಾಗಿ 7/8 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ ಸಂಖ್ಯಾ ರೇಖೆ ಮೇಲೆ. ಸರಿನಾ? 7/8 ಅಂತ ಈ ರೀತಿ ನಾವು ಗುರುತಿಸ್ಬೇಕಾಗತ್ತೆ. 5ನೇ ಲೆಕ್ಕ PQRSTU ಎ ಮತ್ತು ಬಿ ಬಿಂದುಗಳು ಸಂಖ್ಯಾ ರೇಖೆ ಮೇಲೆ TR RS SU ಮತ್ತು AP PQ QB ಆಗುವಂತೆ ಇವೆ ಅಂತ ಕೊಟ್ಟಿದ್ದಾರೆ. PQRSಗಳು ಸೂಚಿಸುವ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ನೀವೇನು ಕನ್ಫ್ಯೂಸ್ ಮಾಡ್ಕೊಬೇಡಿ, ಯಾವ ಸಮನಾಗಿದ್ದಾವೆ ಅಂತ ನೀವೇನು ಮಾಡೋದು ಬೇಡ. ಈ PQRSಗಳನ್ನು ಅಷ್ಟೇ ನೋಡಿ, ಗಮನ ಇಟ್ಟು ನೋಡೋಣ. ಇಲ್ಲಿ ಏನಾಗಿದೆ ನೋಡಿ, ಇಲ್ಲಿ ಒಂದು -2 ಇದೆ, ಇಲ್ಲಿ -1 ಇದೆ. ಹೌದಾ? ಇಲ್ಲಿ +2 ಇದೆ, ಇಲ್ಲಿ +3 ಇದೆ. ಇದರ ನಡುವೆ ಎಷ್ಟು ಭಾಗ ಆಗಿ ಮಾಡಿದ್ದಾರೆ ನೋಡ್ತಾ ಹೋದ್ರೆ ಗೊತ್ತಾಯ್ತು ನೋಡಿ. 1 2 3 ಭಾಗಗಳನ್ನಾಗಿ ಮಾಡಿದ್ದಾರೆ. 3 ಭಾಗ ಅಂದರೆ 3 ಭಾಗ ಆಗಿ ಡಿವೈಡ್ ಮಾಡಿದ್ದಾರೆ. ಸೊ 3 ಭಾಗ ಆಗಿ ಡಿವೈಡ್ ಮಾಡಿದ್ದಾರೆ ಅಂತಂದರೆ ನಾವು ಛೇದ 3 ಬರಬೇಕು ಅಂತ ಅರ್ಥ. ಛೇದ 3 ಬರಬೇಕು ಅಂತ ಅರ್ಥ. ಹೌದಾ? ಸೊ ಛೇದ 3 ಬರಬೇಕು ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ -2 ಇದೆ, ಇಲ್ಲಿ -2 ಇದೆ ನೋಡಿ, ಈ -2 ಇದೆ. ಛೇದ 3 ಆಗಬೇಕು ಅಂತಂದರೆ ಅಂಶ ಮತ್ತು ಛೇದವನ್ನು ನಾವು 3ರಿಂದ ಗುಣಿಸಿದಾಗ ಏನಾಯಿತು? -6/3 ಬಂತಿದ್ದು. ಯಾವುದು? -6/3. ಇದು -6/3 ಬಂದಾಗ ಇದೇನಾಗುತ್ತೆ? -5/3 ಆಗುತ್ತೆ. ಇದು -4/3 ಆಗುತ್ತೆ. ಇದು -3/3. ನೋಡಿ 3 3 ಹೋದರೆ -1 ಬರುತ್ತೆ. ಹೌದಾ? ಸೇಮ್ ಅದೇ ರೀತಿ ಇಲ್ಲಿ ನೋಡಿ, ಇಲ್ಲಿ 2 ಏನಿದೆ, ಈ 2ಅನ್ನು ಎಷ್ಟು ಭಾಗ? 1 2 3 ಭಾಗ ಮಾಡಿದ್ದಾರೆ. ಹಾಗಾಗಿ ಈ 2 ಏನಾಗಿದೆ? ಛೇದ 3 ಆಗಬೇಕು ಅಂತಂದರೆ ಅಂಶ ಮತ್ತು ಛೇದದಲ್ಲಿ 3ರಿಂದ ಗುಣಿಸ್ಬೇಕಾಗಿದೆ. ಏನಾಗುತ್ತೆ? 6/3 ಆಗುತ್ತೆ ನೋಡಿ. 2 3 6/3 ಆಗುತ್ತೆ. ಇದು 6 ಆತಂದರೆ ಇದೆಷ್ಟು? ಇದರ ಮುಂದಿನ ಸಂಖ್ಯೆ ಏನು? 7/3. ಇದು 8/3. ಇದು 9/3. 9/3 ಅಂದರೆ 3 3 ಅಲ್ವಾ? ಬಂತು ನೋಡಿ. ಸೊ ಹಂಗಾಗಿ ಬಂದುಬಿಡುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಫಸ್ಟ್ ಏನು ಬರ್ಕೊಳ್ಳೋಣ? ಸಂಖ್ಯೆಯ ನಡುವಿನ ಜಾಗವನ್ನು 3 ಭಾಗಗಳಾಗಿ ವಿಭಾಗಿಸಿದೆ ಅಂತ ಬರ್ಕೊಳ್ಳೋಣ. ಹಾಗಾಗಿ ಇಲ್ಲೇನು ಕೇಳಿದ್ದಾರೆ? ಮೊದಲನೇದು P ಕೇಳಿದ್ದಾರೆ. P ಹೌದಾ? P ಏನು ನೋಡಿ? 7/3. ಕರೆಕ್ಟಾ? P 7/3 ಹೆಂಗೆ ಬರ್ದ್ವಿ ಗೊತ್ತಾಯ್ತು ನಿಮಗೆ. ನೆಕ್ಸ್ಟ್ ಏನು ಕೇಳಿದ್ದಾರೆ? Q ಕೇಳಿದ್ದಾರೆ. Q ಏನು? Q ಎಲ್ಲಿದೆ? ಸೊ ಇಲ್ಲಿದೆ, ಅದು 8/3. ಕರೆಕ್ಟಾ? ನೆಕ್ಸ್ಟ್ R ಕೇಳಿದ್ದಾರೆ. R ಎಲ್ಲಿದೆ? ಈ ಕಡೆ ಇದೆ ನೋಡಿ, -4/3. ಕರೆಕ್ಟಾ? ನೆಕ್ಸ್ಟ್ S ಕೇಳಿದ್ದಾರೆ. S ಎಲ್ಲಿದೆ? ಇಲ್ಲಿದೆ, -S -5/3. ಇದು ಹೆಂಗೆ ಬಂತು ಅಂತ ನಿಮಗೆ ಗೊತ್ತಾಗಿದೆ. ಕರೆಕ್ಟಾ?